ಮಾನ್ಯ ವಿಧಾನಸಭಾ ಸದಸ್ಯರಾದ ಶ್ರೀ ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ವಿಷಾದದಿಂದ ತಿಳಿಯಬಯಸುತ್ತೇನೆ. ದಾವಣಗೆರೆಯ ಜನಮುಖಿ ಸಮಾಜಮುಖಿಯಾಗಿದ್ದ ಶ್ರೀ ಶಾಮನೂರು ಶಿವಶಂಕರಪ್ಪ ಅವರು ದಿನಾಂಕ 14/12/2025 ನಿಧನ ಹೊಂದಿರುತ್ತಾರೆ. ನಮ್ಮ ಅತ್ಯಂತ ಹಿರಿಯರು ಮತ್ತು ನಮಗೆಲ್ಲ ಗೌರವಿತರು. ಅವರ ರಾಜ್ಯಕ್ಕೆ ಎಷ್ಟು ಹಿಮಾಲಯ ಬೆಟ್ಟ ಎಷ್ಟು ಎತ್ತರದೆಯೋ ಶಾಮನೂರು ಶಿವಶಂಕರಪ್ಪ ಅವರ ಸಾಮಾಜಿಕ ರಾಜಕೀಯ ಧಾರ್ಮಿಕ ಕ್ಷೇತ್ರ ಕೂಡ ಅಷ್ಟೇ ಅವು ಕೆಲಸ ಕಾರ್ಯಗಳು ಈ ಸಮಾಜ ಮತ್ತು ರಾಜ್ಯಕ್ಕೆ ಇವತ್ತು ಮಾಡಿದ್ದಾರೆ. ಬಹುಶಃ ನನ್ನ ತಂದೆ ಕೂಡ ಅವರು ಆತ್ಮೀಯರಾಗಿದ್ದರು. ನಮ್ಮ ಜೊತೆ ಕೂಡ ಶಾಸಕರಾಗಿ ಮಂತ್ರಿಯಾಗಿ ಕೂಡ ಇದ್ದರು. ನಾನು ಕಂಡಂಥ ಕೆಲವೊಂದು ಗುಣಗಳು ಯಾವುದು ನಮ್ಮ ಯುವ ಜನಾಂಗಕ್ಕೆ ಒಂದು ಸಂದೇಶ ಅಂತ ಹೇಳಿದರೆ, ಎಷ್ಟೇ ಜಟಿಲವಾದ ಸಮಸ್ಯೆ ಇರಲಿ, ಅದು ಯಾವುದೇ ಒಂದು ಕಷ್ಟಕರ ವಿಚಾರ ಇರಲಿ, ಎಂಥದ್ದು ಯಾವುದೊಂದು ತಾಳ್ಮೆಗೆಡದೆ ಅತ್ಯಂತ ತಾಳ್ಮೆಯಿಂದ ಮತ್ತು ನಗುಮುಖದಿಂದ ಅದಕ್ಕೆ ಪರಿಹಾರ ಕಂಡು ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ದೊಡ್ಡ ಮಟ್ಟದ ಅವರ ನಾಯಕತ್ವದ ಗುಣ ಇತ್ತು. ಶಾಮನೂರು ಶಿವಶಂಕರಪ್ಪನವರು ದೇಶದಲ್ಲಿಯೇ ಒಬ್ಬ ಹಿರಿಯ ಶಾಸಕ. ಇವತ್ತು ದಾವಣಗೆರೆ ಅದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರೆದಿದ್ದರೆ ಶಾಮನೂರು ಶಿವಶಂಕರಪ್ಪನವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ದಾವಣಗೆರೆಯನ್ನು ವಿದ್ಯಾ ಕಾಶಿಯಾಗಿ ಮಾಡಿದ್ರು. ದಾವಣಗೆರೆ ಇವತ್ತೇನಾದರೂ ಹೆಸರುವಾಸಿಯಾಗಿದ್ದರೆ, ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದ್ದರೆ ಶಾಮನೂರು ಶಿವಶಂಕರಪ್ಪನವರು ಮಾಡಿದಂಥ ಕೆಲಸದಿಂದ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಯಾರೂ ಕೂಡ ಅವ್ರಿಗೆ ವೈರಿಗಳಿರಲಿಲ್ಲ, ಅಜಾತ ಶತ್ರು. ನಾನು ಯಾವಾಗ ದಾವಣಗೆರೆಗೆ ಹೋದರೂ ಕೂಡ ಅವ್ರು ಗೆಸ್ಟ್ ಹೌಸ್ನಲ್ಲೇ ಉಳ್ಕೊತಿದ್ದರು. ದಾವಣಗೆರೆ ಹೋದಾಗೆಲ್ಲ ಊಟಕ್ಕೆ ಬರಿ ಅಂತ ಕರೀತಿದ್ರು. ಯಾವಾಗ ಹೋದರೂ ಕೂಡ ನಮ್ಮನೆಯಲ್ಲೇ ಊಟ ಮಾಡಬೇಕು ಅಂತ ಕರೀತಾಯಿದ್ರು. ಹಾಗಾಗಿ ಅಲ್ಲೇ ಊಟ ಮಾಡ್ತಿದ್ದೆ. ಜೊತೆಗೆ ನನಗೆ 75 ವರ್ಷ ಮುಗೀತಲ್ಲ, ಆಗ ಅವ್ರ ಜಾಗದಲ್ಲೇ ನಾನು ಫಂಕ್ಷನನ್ನು ಮಾಡಿದ್ದದು. ಅದೇ ಕೊನೆ ಊಟದ ಹಬ್ಬ ನಾನು ಆಚರಣೆ ಮಾಡ್ಕೊಂಡಿದ್ದದು, ಮತ್ತು ಅದೇ ಮೊದಲು ಅವ್ರ ದಾವಣಗೆರೆಯಲ್ಲೇ ನಾನು ಆಯ್ಕೆ ಮಾಡಿದೆ. ಅವ್ರ ಜಾಗದಲ್ಲೇ 75ನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ. ನಾನು 15 ದಿನಗಳ ಹಿಂದೆ ಕಾಣಿಸುತ್ತೆ ಆಸ್ಪತ್ರೆಗೆ ಹೋಗಿದ್ದೆ. ಅಷ್ಟೊತ್ತಿಗಾಗಲೇ ಅವರು ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಲ್ಲಿ ಒಂದು ಅರ್ಧ ಗಂಟೆ ಇದ್ದು ನೋಡ್ಕೊಂಡು ಬಂದೆ. ನಮ್ಮನ್ನು ಅಗಲಿದ್ದಾರೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಸೊ ನಾನು ಇವತ್ತು ಅರ್ಜೆಂಟ್ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದರೆ ಸಿಟ್ಟಿಂಗ್ ಮೆಂಬರ್ ಆಗಿರೋದ್ರಿಂದ ಇವತ್ತು ಅರ್ಜೆಂಟ್ ಆಗ್ತದೆ ಅಂತ ಭಾವಿಸ್ಕೊಂಡಿದ್ದೇನೆ. ನಾನು ಇದಾದ ತಕ್ಷಣ ಸಂತಾಪ ಆದ ತಕ್ಷಣ ನಾನು ದಾವಣಗೆರೆಗೂ ಕೂಡ ಹೋಗ್ತಾ ಇದ್ದೀನಿ. ಮೊದಲಿಂದಾನು ಹೇಳ್ತಾ ಇದ್ರು, ನಾನು ಕೊನೆವರೆಗೂ ಅವ್ರು ಯಾವಾಗ ರಿಟೈರ್ಡ್ ಆಗ್ತೀಯ ಅಂತ ಹೇಳಿದ್ರೆ, ಇಲ್ಲ ನಾನು ಬದುಕಿರೋವರೆಗೂ ನಾನು ಅಧಿಕಾರದಲ್ಲಿ ಇರಬೇಕು ಅನ್ನೋ ಮಾತನ್ನ ಎಲೆಕ್ಷನ್ ನಿಲ್ತೀನಿ ಅಂತ ಹೇಳ್ತಾ ಇದ್ರು. ಇನ್ನೊಂದು ಎಲೆಕ್ಷನ್ ನಿಲ್ತೀನಿ. ಹೌದು, ಇನ್ನೊಂದು ಈಗಲೇ ಅವ್ರಿಗೆ 95 ವರ್ಷ, ಇನ್ನೊಂದು ಎಲೆಕ್ಷನ್ ನಿಲ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ರು. ಅಂದರೆ ಆ ಥರದ ಗಟ್ಟಿ ಮನುಷ್ಯ, ಭಾಳ ಗಟ್ಟಿ. ಅದನ್ನು ಅವರ ಇಡೀ ಜೀವನ ಮುಖ್ಯಮಂತ್ರಿಗಳು ಹೇಳಿದ ರೀತಿ ಇವತ್ತು ದಾವಣಗೆರೆ ಅಂತ ಹೇಳಿದ್ರೆ ದೊಡ್ಡ ಒಂದು, ಎಲ್ಲಿ ನೀವು ಆ ಹೈವೇನಲ್ಲಿ ಹೋಗ್ತಾ ಇದ್ರೆ ಎಡಗಡೆ ಬಲಗಡೆ ಎರಡೂ ಕೂಡ ವಿದ್ಯಾಸಂಸ್ಥೆಗಳೇ, ಆಸ್ಪತ್ರೆ ಇರ್ಬೋದು. ನಾನು ದಾರಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆನೂ ನಿರ್ಮಾಣ ಮಾಡಿದ್ದಾರೆ. ಇಡೀ ದಾವಣಗೆರೆಗೆ ಒಂದು ಕಳೆ ಕಟ್ಟೋ ರೀತಿ ವಿದ್ಯೆಗೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಅವರು ಬಸವರಾಜ ಬೊಮ್ಮಾಯಿಯವರಿದ್ದಾಗಂತೂ, ಅವರು ಮುಖ್ಯಮಂತ್ರಿ ಆಗಿದ್ದಾಗ ವಾರಕ್ಕೊಂದು 4 ಸರಿ ಅಲ್ಲಿ ಅವರ ಆಫೀಸಲ್ಲಿ ಇರೋರು. ನಾನು ನೋಡೇನಲ್ಲ, ಬಂದಾಗ ಹೋಗಿ ಅಲ್ಲಿ ಕೂತಿರೋರು. ನಾನು ಬೊಮ್ಮಾಯಿಯವರ ಹತ್ರ ಹೋಗ್ತಾ ಇದ್ದೆ, ಅವರು ಗ್ಯಾರಂಟಿ ಅಲ್ಲಿ ಇರೋರು. ಅಂದರೆ ಕ್ಷೇತ್ರದ ಕೆಲಸ, ಸಮಾಜದ ಕೆಲಸ, ಮತ್ತು ಭಾಳ ನಿಷ್ಠೂರವಾಗಿ ಮಾತಾಡ್ತಾ ಇದ್ರು. ಅವರು ವೀರಶೈವ ಮಹಾಸಭಾದ ಏನಾದರೂ ಪ್ರಶ್ನೆಗಳು ಬಂದಾಗ ಧೈರ್ಯವಾಗಿ ಹೇಳ್ತಾ ಇದ್ರು, ಧೈರ್ಯವಾಗಿ ಅರಸ್ಕೊತಾ ಇದ್ರು. ಇವ್ರು ಹೇಳಿ ಸ್ಟೇಟ್ಮೆಂಟ್ಗೆ ಯಾರು ವಿರುದ್ಧ ಹೇಳೋಕ್ಕಾಗಲ್ಲ. ಆ ಥರದ ಒಂದು ಸೀನಿಯಾರಿಟಿ, ಆ ಸಮಾಜಕ್ಕೆ ಮಾಡಿದಂಥ ಸೇವೆ ಆಧಾರದಲ್ಲಿ ಯಾರು ಕೂಡ ಇವರಿಗೆ ಪ್ರತಿರೋಧ ಹೇಳುವಂಥ ಪರಿಸ್ಥಿತಿ ಇರ್ತಿಲ್ಲ. ಆ ಥರದೊಂದು ಸ್ಟ್ರೇಚರ್, ಇದೇನು ಒಂದೇ ದಿನಕ್ಕೆ ಸ್ಟ್ರೇಚರ್ ಕ್ರಿಯೇಟ್ ಆಗಲ್ಲ, ಒಂದೇ ದಿನಕ್ಕೆ ದೊಡ್ಡ ವ್ಯಕ್ತಿ ಆಗಕ್ಕೆ ಸಾಧ್ಯ ಇಲ್ಲ. ನಿರಂತರವಾಗಿ ಆ ಸಮಾಜದ ಕೆಲಸ ಮಾಡಿದಾಗ ನ್ಯಾಚುರಲ್ಲಾಗಿ ಸಿಗುವಂಥ ಒಂದು ಗೌರವ ಅವರಿಗೆ ಸಿಕ್ಕಿತ್ತು. ದೇಶದಲ್ಲೇ ಇವರಷ್ಟು ಹಿರಿಯರು ಯಾರೂ ಇಲ್ಲ ಅಂತ ಪತ್ರಿಕೆಯಲ್ಲಿ ಬಂದಿತ್ತು. ಇವರೇ ಸೀನಿಯರ್ ಮೋಸ್ಟ್ MLA ಅನ್ನೋ ರೀತಿ. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಕುಟುಂಬಕ್ಕೆ
ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ತಾವು ತಂದಿರುವಂಥ ಸಂತಾಪ ಸೂಚನೆಗೆ ನಾನು ಬೆಂಬಲವನ್ನು ವ್ಯಕ್ತ ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ.